ಭಾರತ್ ಜೋಡೋ ಯಾತ್ರೆ ಮಾಡಿ ಸಕ್ಸಸ್ ಕಂಡಿದ್ದಂತಹ ರಾಹುಲ್ ಗಾಂಧಿ ಅವರು ಈಗ ನ್ಯಾಯ ಯಾತ್ರೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ನ್ಯಾಯ ಯಾತ್ರೆಯ ಮೊದಲ ದಿನವೇ ಈಗ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಶಿಂಧೆ ಬಣದ ಶಿವಸೇನೆ ಬಣದ ಒಬ್ಬ ನಾಯಕ ಮಿಲಿಂದ್ ದಿಯೋರಾ ಶಿವಸೇನೆಯನ್ನ ಸೇರಿದ್ದಾರೆ. ರಾಹುಲ್ ಗಾಂಧಿ ಯಾತ್ರೆಗೂ ಮುನ್ನ ಕಾಂಗ್ರೆಸ್ ತೊರೆದಂಥ ಮಿಲಿಂದ್ ದಿಯೋರಾ ಏಕನಾಥ್ ಶಿಂಧೆ ನೇತೃತ್ವದಲ್ಲಿ ಶಿವಸೇನೆ ಸೇರಿದಂಥ ಮಿಲಿಂದ್ ದಿಯೋರಾ ಇತ್ತ ಇಂಫಾಲ್ನಲ್ಲಿ ಭಾರತ್ ನ್ಯಾಯ ಯಾತ್ರೆ ಆರಂಭಗೊಂಡಿದೆ. ನೋಡಿ, ಈಗ ಪ್ರಮುಖವಾಗಿ ಮಿಲಿಂದ್ ದಿಯೋರಾ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಗಿರುವಂಥ ಅತಿ ದೊಡ್ಡ ಬೆಳವಣಿಗೆ ಇದು. ಅತಿ ದೊಡ್ಡ ಬೆಳವಣಿಗೆ ಇದು. ಕಾಂಗ್ರೆಸ್ಗೆ ದೊಡ್ಡ ಶಾಕ್ ವಿಚಾರ. ಶಿಂಧೆ ಬಣವನ್ನ ಸೇರಿಕೊಂಡಿದ್ದಾರೆ. ಶಿಂಧೆ ಬಣದ ಶಿವಸೇನೆ ಸೇರಿದಂತಹ ಮಿಲಿಂದ್ ದಿಯೋರಾ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಕಾರ್ಯಕರ್ತರೆಲ್ಲರೂ ಕೂಡ ನನ್ನ ಪರವಾಗಿದ್ದಾರೆ ಅಂತೇಳಿ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಅತಿ ದೊಡ್ಡ ಭವಿಷ್ಯದ ಒಂದು ಗಟ್ಟಿಯಾದಂಥ ಒಂದು ಸಂಘಟನೆಯನ್ನು ಮಾಡ್ತೀನಿ ಅಂತೇಳಿ ಇವತ್ತು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿವಸೇನೆ ಸೇರಿ ಅಲ್ಲಿ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಜೊತೆಗೂಡಿಸೋದು, ಸಂಘಟನೆಯನ್ನು ಮಾಡೋದು, ಇದೆಲ್ಲವನ್ನ ಕೂಡ ಮಾಡ್ತೀನಿ. ಅದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೂಡ ಕೊಂಡಾಡಿರುವಂಥದ್ದು ಮಿಲಿಂದ್ ದಿಯೋರಾ. ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಶಿವಸೇನೆಗೆ ಸಾಕಷ್ಟು ಕೆಲಸವನ್ನ ಮಾಡಬೇಕಿದೆ, ಮಾಡ್ತೀನಿ ಅಂತ ಹೇಳಿದ್ದಾರೆ.